ನಮಸ್ತೆ ಎಲ್ಲರಿಗೂ ಎಚ್ ಜಿ ಡೈರೀಸ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಪನ್ನೀರ್ ವೆಜ್ ಪಲಾವ್ ಮಾಡೋದು ಹೇಗೆ ನೋಡ್ಕೊಂಬರೋಣ. ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ 1 ಕಪ್ ಪುದೀನ, ಕೊತ್ತಂಬರಿ ಸೊಪ್ಪು, ಪನ್ನೀರ್ ಸಣ್ಣಗಚ್ಚಿರೋ ಕ್ಯೂಬ್ಸ್, ಬಟಾಣಿ ನೆನೆಸಿಟ್ಟಿರೋದು, 2 ಟೊಮ್ಯಾಟೊ ಸಣ್ಣಗಚ್ಚಿರೋದು ಮತ್ತು ಸಣ್ಣಗಚ್ಚಿರೋ ಈರುಳ್ಳಿ 2, ಪಲಾವ್ ಸಾಮಾನಿಗೆ ಸೋಂಪು, ಏಲಕ್ಕಿ, ಗಸಗಸೆ, ಚಕ್ಕೆ, ಲವಂಗ, ಹೂವು ಮತ್ತು ಪಲಾವ್ ಎಲೆ ಮತ್ತು ಶುಂಠಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿ ತೊಗೊಂಡಿದ್ದೀನಿ. ನಾವಿವಾಗ ಒಂದು ಕುಕ್ಕರ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಇದನ್ನು ರುಬ್ಬಕ್ಕೆ ಅಂತ ಮಾಡ್ತಾರದು. ಎಣ್ಣೆ ಹಾಕಬೇಕು, 4-5 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಈರುಳ್ಳಿ ಮಾತ್ರ ತೊಗೋತೀನಿ. ರುಬ್ಬಕ್ಕೆ ಅರ್ಧ ತೊಗೊಂಡು 1 ಈರುಳ್ಳಿ ತೊಗೊಂಡ್ರೆ ಸಾಕು. ಅದನ್ನು ಸಣ್ಣ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಗಸಗಸೆ ಮತ್ತು ಸೋಂಪು ಒಂದು ಸ್ವಲ್ಪ ಹಾಕಿ ಇಷ್ಟನ್ನು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಆಮೇಲೆ ಪುದೀನ, ನೀವು 2 ಕಪ್ ಪುದೀನ ತೊಗೊಂಡ್ರೂ ಸರಿ, 1 ಕಪ್ ತೊಗೊಂಡ್ರೂ ಸರಿ. ನಾನಿಲ್ಲಿ 2 ಕಪ್ ಪುದೀನ ತೊಗೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಬೋದು. ನೀವು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾವಿಲ್ಲಿ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗೇ ಬಾಡಿಸ್ಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ಕೋಬೇಕು. ಸೊ ನೀವು 1 ಕಪ್ಪಷ್ಟು ಕೊತ್ತಂಬರಿ ಹಾಕಿದ್ರೂ ಸಾಕು. 2 ಕಪ್ ಪುದೀನಾಗೆ 1 ಕಪ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ರುಚಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ತೋರಿಸಿಲ್ಲ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಅರ್ಧ ಹಾಕ್ತಾಯಿದ್ದೀನಿ. ಇದರಲ್ಲಿರೋದು ಎಲ್ಲ ಅರ್ಧ ಪ್ರಮಾಣದಷ್ಟು ತೊಗೊಂಡು, ಇದು ರುಬ್ಬಕ್ಕೆ ಅಂದ್ಬಿಟ್ಟು ಅರ್ಧ ಪ್ರಮಾಣ ಅಷ್ಟೇ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಅರ್ಧನ ನಾವು ಅನ್ನ ಜೊತೆ ಮಾಡ್ತೀವಲ್ವ ಆವಾಗ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಕಾಯಿ ತುರಿನೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಇಷ್ಟನ್ನು ನಾವು ಫೈನ್ ಪೇಸ್ಟ್, ಒಂದು ಸ್ವಲ್ಪ ಫೈನ್ ಪೇಸ್ಟ್ ಆಗೋಷ್ಟು, ತುಂಬ ಫೈನ್ ಬೇಡ, ಗರಿ ಗರಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಷ್ಟು ರುಬ್ಕೋಬೇಕು. ರುಬ್ಕೊಂಡಿರೋ ಮಿಕ್ಸ್ಚರ್ ಇದು. ಸೊ ಇವಾಗ ಬಿಸಿನೀರನ್ನು ಕಾಯಕ್ಕೆ ಇಡೋಣ. ಅಕ್ಕಿನೂ ತೊಳೆದು ಇಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪನೂ ಸೇರಿಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅರ್ಧ ಕಪ್ ಅಥವಾ 1 ಈರುಳ್ಳಿ ಅಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ಮೇಲೆ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋಬೋದು. ನೀವು ಪನ್ನೀರ್ ಕ್ಯೂಬ್ಸ್ ಹಾಗೆ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಎಣ್ಣೆಯಲ್ಲಿ ಇದನ್ನು ಒಂದು ಸ್ವಲ್ಪ ಬ್ರೌನಿಶ್ ಆಗಿ ಫ್ರೈ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಜೊತೆಗೆ ಬಟಾಣಿ, ಇದು ನೆನೆಸಿ ಹಿಡ್ಕೊಂಡಿರೋ ಬಟಾಣಿ, ಹಸಿ ಬಟಾಣಿ ತೊಗೊಂಡ್ರೂ ನಡೆಯುತ್ತೆ, ಅದನ್ನು ಫ್ರೈ ಮಾಡಬೇಕು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ನಾವು ಸಣ್ಣದಾಗಿ ಹಚ್ಚಿದ್ದೀವಿ, ಅದು ಮಿಕ್ಸಿಗೆ ಹಾಕಿರೋದು ಅದು 1 ಇಂಚಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಪೀಸ್ಗಳು ಇಲ್ಲಿ ಸಣ್ಣಕ್ಕೆ ಹಚ್ಚಿ ತೊಗೊಂಡಿದ್ದೀವಿ. ನೀವು ಬೇಕಂದರೆ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಪಲಾವ್ ಸಾಮಾನು ನಿಮ್ಗೆ ಏನೇನು ಬೇಕು ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ಪಲಾವ್ ಸಾಮಾನೆಲ್ಲ ಆ್ಯಡ್ ಮಾಡಿ, ಜೊತೆಗೆ ಇವಾಗ ಅದೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡಬೇಕು. ನಾವು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀವಿ. ಇಟ್ಟಾದಮೇಲೆ ಒಂದು ಸ್ವಲ್ಪ ಫ್ರೈ ಆಗುತ್ತೆ, ಅದು ಸಾಫ್ಟ್ ಆಗುತ್ತೆ. ಎಲ್ಲನೂ ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದು ಖಾರ ಮಿಶ್ರಣವನ್ನೆಲ್ಲನೂ ಆ್ಯಡ್ ಮಾಡಿಕೊಂಡು, ಇದಕ್ಕೆ ನೀವು ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು 1 ಸ್ಪೂನ್ ಮೊಸರು ಆ್ಯಡ್ ಮಾಡಿದ್ದೀನಿ ಇವಾಗ. ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಖಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಇದು ಗರಂ ಮಸಾಲ ಪುಡಿ, ಧನ್ಯದ ಪುಡಿ ಅರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಕೊತ್ತಂಬರಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಅದು ಒಂದು ಸ್ವಲ್ಪ ಕುದೀತಾ ಇರಬೇಕಾದಾಗ ನಾವು ಅಕ್ಕಿ ತೊಳೆದು ಇಟ್ಟಿರ್ತೀವಲ್ವ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಸೊ ಅಕ್ಕಿನೂ ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ನಿಂಬೆಹಣ್ಣು ರಸ ಬೇಕಂದ್ರೆ ಆ್ಯಡ್ ಮಾಡ್ಬೋದು. ಬಿಸಿನೀರು ಕಾಯಿಸಿರ್ತೀವಲ್ವ ಆ ಬಿಸಿನೀರನ್ನ ನಾನು ಆ್ಯಡ್ ಮಾಡಿಕೊಂಡು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಅದನ್ನು ಟೇಸ್ಟ್ ಬರುತ್ತೆ. ಸೊ ಇವಾಗ ಇಷ್ಟ ಆದಮೇಲೆ ನಾವು 2 ವಿಷಲ್ ಮಾಡಿಕೊಂಡ್ರೆ ಅಥವಾ 2 ವಿಷಲ್ ಮಾಡಿಕೊಂಡ್ರೆ ಸಾಕು. ಎರಡು ವಿಷಲ್ ಆದಮೇಲೆ ನಮಗೆ ಪಲಾವ್ ರೆಡಿ ಆಗುತ್ತೆ. ನಾವು ಇನ್ನು ನಿಂಬೆಹಣ್ಣು ರಸ ಬೇಕಂದರೆ ಹಿಂಡ್ಬೋದು, ತುಪ್ಪ ಬೇಕಂದರೆ ಆ್ಯಡ್ ಮಾಡಿಕೊಂಡು
ರೆಡಿ ಟು ಸರ್ವ್. ಧನ್ಯವಾದಗಳು. ಹೀಗೆ ಸಬ್ಸ್ಕ್ರೈಬ್ ಮಾಡಿ.